ಓಂ ಗುರುಭ್ಯೋ ನಮಃ. ಬಂಧುಗಳೇ, ಇಂದಿನ ಪಾಲಕರು ಶಿಕ್ಷಣಕ್ಕೆ ಎಷ್ಟು ಬೆಲೆ ಕೊಡುತ್ತಿದ್ದಾರೆ ಅಂದರೆ ಸಂಸ್ಕಾರದ ಬೆಲೆಯನ್ನ ಶೂನ್ಯ ಮಾಡಿ ತೆಗೆದಿದ್ದಾರೆ. ಅಂದರೆ ಮಕ್ಕಳಿಗೆ ಸಂಸ್ಕಾರ ಕೊಡುವುದೇ ಇವರಿಗೆ ಬೇಕಾಗಿಲ್ಲ, ಬರೀ ಓದಿಸುವುದು. ಮಕ್ಕಳು ಇನ್ನೂ ತೊಟ್ಟಿಲಲ್ಲೇ ಇರುತ್ತವೆ, ಆಗ್ಲೇ ಇವರು ಮಕ್ಕಳ ಅಡ್ಮಿಷನ್ ಅನ್ನ ಸ್ಕೂಲಲ್ಲಿ ಮಾಡಿರುತ್ತಾರೆ. ಅಂದ್ರೆ ಯಾವ ವಯಸ್ಸಲ್ಲಿ ಮಕ್ಕಳಿಗೆ ಸಂಸ್ಕಾರದ ಪಾಠಗಳನ್ನು ಕಲಿಸುವುದಿರುತ್ತೋ ಅದೇ ವಯಸ್ಸಲ್ಲಿ ಇವರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿಬಿಡ್ತಾರೆ. ಯಾಕೆ? ಮಕ್ಕಳು ಓದಬೇಕು, ಓದಿ ಕಲೆಕ್ಟರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಆಗೇನು ಮಾಡಬೇಕು? ಸಾಕಷ್ಟು ದುಡ್ಡು ತರಬೇಕು, ಅಷ್ಟೆ. ಇಂತಹ ಪಾಲಕರು ಏನು ಮಾಡ್ತಿದ್ದಾರೆ ಅಂದರೆ ಒಳ್ಳೆಯ ಸಿಮೆಂಟ್ ಹಾಕದೆ ಮನೆ ಕಟ್ಟುತ್ತಿದ್ದಾರೆ ಅಂತ ನನಗನಿಸುತ್ತೆ. ಬಂಧುಗಳೇ, ಒಳ್ಳೆಯ ಸಿಮೆಂಟ್ ಬಳಸದೆ ಕಟ್ಟಿದ ಮನೆಯಲ್ಲಿ ಯಾರು ಆರಾಮಾಗಿ ಇರಬಹುದು ಅಂತ ನಿಮಗೆ ಗೊತ್ತಿರಬಹುದು. ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಸಂಸ್ಕಾರವಿಲ್ಲದ ಶಿಕ್ಷಣ ಪಡೆದವನು ಸ್ವತಃ ಆ ಶಿಕ್ಷಣದ ಉಪಯೋಗವನ್ನ ತಾನೇ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇತರರಿಗಂತೂ ದೂರವೇ ಬಿಡಿ. ಬಂಧುಗಳೇ, ತಾತ್ಪರ್ಯ ಏನು ಅಂದರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದು ಹೇಗಿರಬೇಕು ಅಂದರೆ ಸಂಸ್ಕಾರದ ತಳಹದಿಯ ಮೇಲೆ ನಿಂತಿರಬೇಕು, ಸಂಸ್ಕಾರಯುಕ್ತವಾಗಿರಬೇಕು. ಆಗಲೇ ಮಾತ್ರ ಆ ಶಿಕ್ಷಣದ ಲಾಭ ಕಲಿತವನು ಕೂಡ ಮಾಡಿಕೊಳ್ಳಲು ಸಾಧ್ಯ ಮತ್ತು ಸಮಾಜಕ್ಕಾಗಿಯೂ ಅದರ ಉಪಯೋಗ ಮಾಡಲು ಸಾಧ್ಯ ಎಂಬುದೇ ನನ್ನ ಮಾತು. ಬಂಧುಗಳೇ, ನೀವು ಜಗತ್ತಿನ ಯಾವ ಪ್ರಸಿದ್ಧ ವ್ಯಕ್ತಿಯ ಇತಿಹಾಸ ಬೇಕಾದರೂ ತೆಗೆದು ನೋಡಿ, ಯಾವುದೇ ಮಹಾತ್ಮರ ಇತಿಹಾಸ ತೆಗೆದು ನೋಡಿ, ಅವರ ಶಿಕ್ಷಣ ಎಷ್ಟಿದೆ ನೋಡಿ, ನಿಮಗೆ ತಿಳಿಯುತ್ತೆ ಸಂಸ್ಕಾರ ದೊಡ್ಡದ, ಶಿಕ್ಷಣ ದೊಡ್ಡದ. ಜಗತ್ತಿನ ಎಲ್ಲ ಪ್ರಸಿದ್ಧ ವ್ಯಕ್ತಿಗಳ ಶಿಕ್ಷಣವು ಕಡಿಮೆ ಇದೆ ಬಂಧುಗಳೇ. ಕೇವಲ ಅವರ ತಾಯಿ, ಅವರ ತಂದೆ ಅಥವಾ ಅವರ ಗುರುಗಳು ನೀಡಿದ ಸಂಸ್ಕಾರದಿಂದ ಅವರು ಜಗತ್ ಪ್ರಸಿದ್ಧರಾಗಿದ್ದಾರೆ ವಿನಃ ಶಿಕ್ಷಣದಿಂದಲ್ಲ ಎಂಬುದು ನಮಗೆ ಗಮನಕ್ಕೆ ಬರುತ್ತದೆ. ಧನ್ಯವಾದಗಳು.